ಬೌರಿಂಗ್ ಆಸ್ಪತ್ರೆಯ ಕಾಂಪೌಂಡ್ ಕುಸಿದು 7 ಜನ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 7 ಜನರ ಬಲಿ ಪಡೆದ ಗೋಡೆಯ ಹಿಂದೆ ಅಧಿಕಾರಿಗಳ ಒಂದು ಮಹಾ ಅಪರಾಧ ಇತ್ತು. ಅಧಿಕಾರಿಗಳ ಒಂದು ಅಪರಾಧ ಈ 7 ಜನರನ್ನ ಬಲಿ ಪಡೆಯಿತು. ಲೋಕಾಯುಕ್ತ ತನಿಖೆಯಲ್ಲಿ ಬಯಲಾಯಿತು ಅಸಲಿ ಕರಾಳ ಮುಖ. ಜೀವಗಳ ಜೊತೆ ಚೆಲ್ಲಾಟವಾಡಿದ ಅಧಿಕಾರಿಗಳ ಬೇಜವಾಬ್ದಾರಿತನ ಅಧಿಕಾರಿಗಳು ತನಿಖೆ ಮಾಡಿದಾಗ ಬೆಳಕಿಗೆ ಬಂದಿದೆ. ತನಿಖೆ ನಡೆಸಿ ವರದಿಯನ್ನ ತಯಾರಿಸಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಮತ್ತು ಅಧಿಕಾರಿಗಳ ವಿರುದ್ಧ ಈಗ ಕೇಸ್ ದಾಖಲಾಗಿದೆ. ಓರ್ವ ಜಿಲ್ಲಾ ನ್ಯಾಯಾಧೀಶರು, ಎಂಜಿನಿಯರ್, ಪೊಲೀಸರಿಂದ ಈ ಪ್ರಕರಣದ ತನಿಖೆ ನಡೀತಾ ಇದೆ. ತನಿಖೆ ನಡೆಸಿ ಘಟನೆಗೆ ಪ್ರಮುಖ ಕಾರಣವನ್ನ ಪತ್ತೆ ಹಚ್ಚಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಲೋಕಾಯುಕ್ತ ರಿಪೋರ್ಟ್ನಲ್ಲಿ ಅಧಿಕಾರಿಗಳ ಘೋರ ನಿರ್ಲಕ್ಷ್ಯ ಪತ್ತೆಯಾಗಿದೆ. ನೋಡಿ, 7 ಜನರ ಸಾವು ಬರೀ ಆಕಸ್ಮಿಕ ಆಗಿರಲಿಲ್ಲ. ಇದೊಂದು ಮರ್ಡರು, ಇದೊಂದು ಹತ್ಯೆ. ಈ ಹತ್ಯೆ ಮಾಡಿರುವಂಥವರು ಬೇಜವಾಬ್ದಾರಿ ಅಧಿಕಾರಿಗಳು. ಆ ಅಧಿಕಾರಿಗಳು ಯಾರು ಅನ್ನುವಂಥದ್ದು ಕೂಡ ಈಗ ಲೋಕಾಯುಕ್ತ ಅಧಿಕಾರಿಗಳು ತನಿಖೆ ಮಾಡಿದಾಗ ಬಯಲಾಗಿದೆ. ಇನ್ನು ಈ ಪ್ರಕರಣದ ಬಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಪತ್ತೆ ಹಚ್ಚಿರುವಂತಹ ಕಾರಣಗಳು ಏನು? ಹಾಗಾದ್ರೆ ಯಾರು ಅಸಲಿ ಆರೋಪಿ ಪ್ರಕರಣದ್ದು? ಒಂದು ಕಟ್ಟಡಗಳ ಸುತ್ತ 1.5 ಮೀಟರ್ನಿಂದ 2.4 ಮೀಟರ್ ಎತ್ತರದ ಗೋಡೆ ಇರಬಹುದು. ಇಷ್ಟು ಎತ್ತರ ಇರಬಹುದು. ಆದರೆ ಗೋಡೆ ಕುಸಿದು ಬಿದ್ದ ಗೋಡೆಯ ಎತ್ತರ ಸುಮಾರು 2.8 ಮೀಟರ್ ಆಗಿತ್ತು. ಅಂದರೆ ರೂಲ್ಸ್ಗಳನ್ನು ಬ್ರೇಕ್ ಮಾಡಿ ಇಂಜಿನಿಯರ್ ಇಲ್ಲ ಫುಟ್ಪಾತ್ ಅತಿಕ್ರಮಣ ಮಾಡೋದಕ್ಕೆ ಅಂತ ಏನಾದರೂ ಈ ರೀತಿ ಮಾಡಿದ್ರ? ಅವೈಜ್ಞಾನಿಕ ನಿರ್ಮಾಣ, ನೀರು ಹರಿವಿಗೆ ವ್ಯವಸ್ಥೆನೇ ಇರಲಿಲ್ಲ. ಅಂದರೆ ನೀರು ಹರಿದು ಹೋಗೋದಕ್ಕೆ ಅಲ್ಲಿ ವ್ಯವಸ್ಥೆನೇ ಇರಲಿಲ್ಲ. ಮಳೆ ನೀರು ಹರಿದು ಹೋಗೋದಕ್ಕೆ ಚರಂಡಿ ಇರಲಿಲ್ಲ. ನೀರು ಇಂಗಿ ಗೋಡೆ ಕುಸಿತ ಆಗಿದೆ. ಅಂದರೆ ಅಲ್ಲಿ ಏನು ಮಣ್ಣಿರುತ್ತೆ, ಆ ಮಣ್ಣಲ್ಲಿ ನೀರು ಇಂಗುತ್ತಾ ಹೋಗುತ್ತೆ. ಅದಾದ ನಂತರದಲ್ಲಿ ಅದು ಏನಾಗುತ್ತೆ ಅಂತ ಆ ನೀರು ಅಲ್ಲೇ ನಿಂತು ಆ ಕಾಂಪೌಂಡ್ ಏನಿದೆ ಅದು ಸಂಪೂರ್ಣವಾಗಿ ಜರ್ಜರಿತ ಆಗುತ್ತೆ. ಅದೇ ರೀತಿಯಾಗಿ ಗೋಡೆ ಕುಸಿಯೋದಕ್ಕೆ ಕಾರಣವಾಯಿತು. 2009-16 ಅವಧಿಯಲ್ಲಿ ಖಾಲಿ ಜಾಗದಲ್ಲಿ ಗಿಡ ಬೆಳೆದು ಬಂದಿತ್ತು. ಫುಟ್ಪಾತ್ ಅತಿಕ್ರಮಣವಾಗಿದ್ದು ಪಾದಚಾರಿ ಮಾರ್ಗದಲ್ಲಿ ಸಮಸ್ಯೆಗಳು ಉಂಟಾಗ್ತಾ ಇತ್ತು. ಅಂಗಡಿಗಳು ಇಟ್ಟುಕೊಂಡ್ರೂ ಕೂಡ ಅಧಿಕಾರಿಗಳು ಅದನ್ನು ತೆರವು ಮಾಡಲಿಲ್ಲ. ಈ ಹಿಂದೆ ಬದಲಿ ವ್ಯವಸ್ಥೆಯನ್ನು ಕಲ್ಪಿಸೋದಾಗಿ ಅಧಿಕಾರಿಗಳು ಹೇಳಿದರು. GBA ಅಧಿಕಾರಿಗಳು ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ಮಾಡಿದ್ರು. ಅದರ ಪ್ರತಿಫಲವಾಗಿ 7 ಜನ ಸಾವನ್ನಪ್ಪಿದ್ರು, ಅಮಾಯಕರು. ಇವರ ಸಾವಿಗೆ ಕಾರಣ ಇದೇ ಅಧಿಕಾರಿಗಳು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಹೀಗಾಗಿ ಇವರ ವಿರುದ್ಧ ಕಠಿಣ ಕ್ರಮ ಆಗಬೇಕಾಗತ್ತೆ.